ಸರ್ ಇದು ಒಂದು ಹೇಳ್ತೀನಿ ಸರ್, ಇಂಡಸ್ಟ್ರಿಗಿಂತನೂ ಫಸ್ಟು ನಮ್ಮಲ್ಲಿ ಒಳಗಿರೋ ಒಂದು ಈಗೋಗಳು, ಒಂದು ಪ್ರಾಪರ್ ಪ್ಲ್ಯಾನಿಂಗು, ಸಪೋರ್ಟಿವ್ನೆಸ್ ಇರಬೇಕು ಸರ್. ಅಂದರೆ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಕರೆಕ್ಟ್ ಕಾಂಬಿನೇಷನ್ ಸಿಗ್ತಾಯಿಲ್ಲ. ಒಳ್ಳೆ ಡೈರೆಕ್ಟ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾಯಿಲ್ಲ, ಒಳ್ಳೆ ಪ್ರೊಡ್ಯೂಸರ್ಗೆ ಒಳ್ಳೆ ಡೈರೆಕ್ಟರ್ ಸಿಗ್ತಾಯಿಲ್ಲ, ಎಲ್ಲ ಕಾಂಬಿನೇಷನ್ ಸೆಟ್ ಆದಮೇಲೆ ಆರ್ಟಿಸ್ಟ್ಗಳು ಕರೆಕ್ಟಾಗಿ ಸೆಟ್ ಆಗ್ತಾಯಿಲ್ಲ. ಇಲ್ಲಿ ಏನಂದರೆ ಸರ್, ಇಲ್ಲಿ ಫಸ್ಟ್ ಆಫ್ ಆಲ್ ಒಂದು ಭಯಭಕ್ತಿಯಿಂದ ಇಂಡಸ್ಟ್ರಿಲಿ ಇರಬೇಕು. ನೋಡಿ, ನಾವು 19 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಸೊ ನಮ್ಮ ಪ್ರಾಪರಾಗಿ ಪ್ರೊಡ್ಯೂಸರ್ ಇನ್ನೂ ಸೆಟ್ ಆಗ್ತಿಲ್ಲ. ಹೀರೋ ಇದ್ದಾರೆ, ಪ್ರೊಡ್ಯೂಸರ್ ಸೆಟ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದಂದರೆ, ಸೊ ಪ್ಯಾಷ್ನೇಟ್ ಇರೋ ಪ್ರೊಡ್ಯೂಸರ್ಗಳು ಬರಲಿ, ಇಂಡಸ್ಟ್ರಿ ಫಿಲ್ಟರ್ ಆಗಬೇಕು ಸರ್. ಟ್ಯಾಲೆಂಟ್ಗಳ ಮ್ಯಾಗ ಇರಬೇಕು, ಕಷ್ಟಪಡೋರು ಇರಬೇಕು, ಟ್ಯಾಲೆಂಟ್ಗಳು ಇರಬೇಕು, ಅಂಥವ್ರಿಗೆ ಪ್ಲ್ಯಾಟ್ಫಾರ್ಮ್ಗಳು ಸಿಗಬೇಕು ಸರ್. ಈಗ ನಾನು ಈ ಸಾಂಗ್ ಮಾಡಿದ ಕಾರಣ ಏನು ಅಂದರೆ, ನನ್ನ ಟ್ಯಾಲೆಂಟ್ ಎಲ್ಲ ಇದೆ ಅಂತಲ್ಲ, ಅಲ್ಲಿರೋ ಒಬ್ಬ ಡೈರೆಕ್ಟರ್ ಇಲ್ಲಿ ಕೆಳಗೆ ಬಂದಿರಂದರೆ ತುಂಬ ದುಃಖ ಆಗುತ್ತೆ ನನಗೆ. ಬಟ್ ಆದರೂ ಬೇಜಾರಿಲ್ಲ, ರೀಬೌನ್ಸ್ ಆಗ್ತಾಯಿದ್ದೀನಿ. ಎಲ್ಲರೂ ನನಗೆ ಇರೋ ಕಾನ್ಫಿಡೆನ್ಸ್ ಏನಂದರೆ, ಜನಗಳು, ಕನ್ನಡದ ಜನತೆಗಳು ಮತ್ತು ಮೀಡಿಯಾಗಳು ಅವರೇ ನಮ್ಮನ್ನು ಕಾಪಾಡೋದು ಯಾರೂ ಇಲ್ಲ. ಯಾರೋ ಒಬ್ಬರು ಧೈರ್ಯ ಮಾಡಿದ್ದಕ್ಕೆ KGF ಆಯಿತು, ಬಾಹುಬಲಿ ಆಯಿತು, ಅಥವಾ RRR ಆಯಿತು. ಸೊ ಕನ್ನಡದಲ್ಲಿ ಯಾರೂ ಧೈರ್ಯ ಮಾಡಲ್ವ ಮತ್ತೆ ಅಂತ ಏನಂತೀರ ಅದ್ರ ಬಗ್ಗೆ? ಸರ್, ಈಗ ಅದೇ ಹೇಳ್ತಾ ಇರೋದು, ಇಂಡಸ್ಟ್ರಿಲಿ ಟಾಪ್ ಪ್ರೊಡ್ಯೂಸರ್ಸ್ ಎಲ್ಲರೂ ಮಾತಾಡಿಸಿದೆ ಸರ್, ಎಲ್ಲರೂ ಮಾತಾಡಿಸಿದೆ. ನನ್ನ ಹೆಸರು ಮೆನ್ಷನ್ ಮಾಡಲ್ಲ, ಬಟ್ ಯಾರು ಮುಂದೆ ಬರಲಿಲ್ಲ ಸಿನಿಮಾ ಮಾಡೋಕ್ಕೆ. ಬಟ್ ಅದೇ ಕಂಟೆಂಟು RRR ಅಂತ ಬಂತು. ರಾಜಮೌಳಿ ಯಾವ್ದು ಇಂಟರ್ನ್ಯಾಷನಲ್ ವೈಸಲ್ಲಿ ಹೋದರು, ಬಟ್ ನಮ್ಮಂಥ ಟ್ಯಾಲೆಂಟ್ಸ್ ಇಲ್ಲೇ ಇದ್ದೀವಿ. ಅರ್ಥ ಏನಂದರೆ, ಪ್ರೊಡ್ಯೂಸರು ಧೈರ್ಯ ಮಾಡ್ತಾಯಿಲ್ಲ. ಈಗ ಧೈರ್ಯ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮಲ್ಲೂ ಸ್ಟಫ್ ಇದೆ, ನಮ್ಮಲ್ಲೂ ಟ್ಯಾಲೆಂಟ್ಸ್ ಇದೆ. ಈಗ ನಾನು ಅದಿರೋ ಟೈಟ್ಲೇ ಈಗ KGF ಬಂತು. ನಾನು ಇಶ್ಯೂ ಮಾಡ್ಬೋದಾಯಿತು, ಇಲ್ಲ ನನ್ನ ಟೈಟ್ಲಲ್ಲಿ ಬಂದಿದೆ ಉಪ್ಪಿ ಅವ್ರ 50ನೇ ಸಿನಿಮಾ ಅದು ಬಿಟ್ಬಿಟ್ಟೆ. ಅಲ್ಲೂ ನಾನು ಮಾತಾಡೋಕೆ ಹೋಗಲಿಲ್ಲ. ಹೌದಾ, ಮಾಡ್ತಾವ್ರ, ನಮ್ಮ ಕನ್ನಡದವ್ರೆ ತಾನೆ, ಆಯಿತು ಮಾಡ್ಕೊಳ್ಳಿ ಅಂತ ಅಲ್ಲೂ ಬಿಟ್ಬಿಟ್ಟೆ. ಮೀನ್ ಮೇಲೆ ಆ ಟೈಟ್ಲ್ ಮತ್ತೇನಾಯಿತು, ತೆಲುಗಲ್ಲಿ ಪ್ರಶಾಂತ್ ವರ್ಮಾ ಅಂತ ಹನುಮಾನ್ ಡೈರೆಕ್ಟರ್ ಇದ್ದಾರಲ್ವ, ಅವರು ನಿರಂಜನ್ ಅಂತ ಪ್ರೊಡ್ಯೂಸರು, ಅವ್ರು ಅಪ್ರೋಚ್ ಮಾಡಿದೆ, ಸರ್ ಸಿನಿಮಾ ಮಾಡೋಣ ಅದಿರಾ ಅಂತ, ನಮ್ಮದು ಡ್ರಾಪ್ ಆಗಿದೆ ಅಂತ. ಅವ್ರೇನು ಮಾಡಿದ್ರು, ನಮ್ಮ ಟೈಟ್ಲ್ ತೊಗೊಂಡ್ಬಿಟ್ಟು DVV ದಾನಯ್ಯ, RRR ಪ್ರೊಡ್ಯೂಸರ್ ಅಲ್ವಾ, RRR ಪ್ರೊಡ್ಯೂಸರ್ ಅವ್ರ ಮಗನ ಹಾಕೊಂಡು ಸಿನಿಮಾ ಮಾಡೋದು ಅದಿರಾ ಅಂತ. ಸೊ ಈ ಥರ ಏಟ್ ಮೇಲೆ ಏಟ್ ಬೀಳ್ತಾನೆ ಇದ್ದರೆ, ಮೋಸ ಮಾಡ್ತಾನೆ ಇದ್ರೆ ಹೆಂಗೆ ಸರ್ ನಮ್ಮಂಥ ಬಡವರು ಬದುಕೋದು ಬಾಳೋದು? ಯಾರು ಸರ್ ನಮ್ಮನ್ನು ಕಾಪಾಡ್ತಾರೆ? ಸೊ ನಿಮ್ಮದೇ ಕತೆ ಈಗ ತ್ರಿವಿಕ್ರಮ ಆಯಿತು ಅಂತ ಹೇಳಿದ್ರೆ, ಅದಕ್ಕೆ ನೀವೇನಾದ್ರು ನಿಮ್ಮ ಪರ್ಮಿಷನ್ ತೊಗೊಂಡಿದ್ರೆ ಹೇಗೆ ಅಂತ? ಇಲ್ಲ, RRR ಐಡಿಯಾಲಜಿ ಸರ್, ಐ ಆಮ್ ಟೆಲ್ಲಿಂಗ್ ಅಬೌಟ್ ಐಡಿಯಾಲಜಿ. ಕಾಪಿಯನ್ನು ತಪ್ಪೋದು, ಅದು ಕರೆಕ್ಷನ್ನು. ಐಡಿಯಾಲಜಿಗಳು ಅವ್ರು ನಮ್ಮಲ್ಲೂ ಥರ ಅವ್ರದ್ದು ಬಂತು ಅಷ್ಟೇ, ಏನಿಲ್ಲ. ಬಟ್ ಆ ಐಡಿಯಾಲಜಿಲಿ ನಮ್ಮ ಸಪೋರ್ಟಿವ್ ಇಲ್ಲ, ಪ್ಲ್ಯಾಟ್ಫಾರ್ಮ್ಸ್ ಇಲ್ಲ, ಇಲ್ಲಿ ಪ್ರೊಡ್ಯೂಸರ್ಸ್ ಇಲ್ಲ. ಏನಾದರೂ ಮಾರ್ಕೆಟ್ ನೋಡ್ತೀವಿ, ಇಷ್ಟೇ ಸೇಫಲ್ಲಿ ಮಾಡಬೇಕು, ಮಾರ್ಕೆಟ್ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಸಿನಿಮಾಗಳು ಕರೆಕ್ಟಾಗಿ ಕೊಡಬೇಕು ಸರ್. ಆಡಿಯನ್ಸ್ ಇದ್ದಾರೆ, ಇಡೀ ಪ್ರಪಂಚ ಇದ್ದಾರೆ ಆಡಿಯನ್ಸು. ಅವರು ಅಪ್ರಿಷಿಯೇಟ್ ಮಾಡೋದು ಒಳ್ಳೆ ಕತೆಗೆ, ಒಳ್ಳೆ ಟ್ಯಾಲೆಂಟ್ಸ್ಗಳಿಗೆ. ಇಲ್ಲಿ ಫಿಲ್ಟರ್ ಆಗಬೇಕು. ಸಡನ್ನಾಗಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಬರ್ತಾನೆ, ಕಟ್ ಮಾಡೋರು ನೆಕ್ಸ್ಟ್ ಡೈರೆಕ್ಟರ್ ಆಗ್ತಾನೆ. ಆ ಪ್ರೊಡ್ಯೂಸರ್ ಪಾಪ ದುಡ್ಡು ಹಾಕೊಂಡು ಅವನು ಕಳ್ಕೊಂಡು ಹೋಗ್ತಾನೆ. ಇಂಡಸ್ಟ್ರಿ ಸರಿ ಇಲ್ಲ ಅಂತಾರೆ. ಇಲ್ಲಿ ಇಂಡಸ್ಟ್ರಿ ತಪ್ಪಲ್ಲ, ಇಂಡಸ್ಟ್ರಿ ಪ್ರತಿಯೊಬ್ಬರಿಗೂ ಅನ್ನ ಕೊಡುತ್ತೆ, ಜಾಗ ಕೊಡುತ್ತೆ. ಆದರೆ ಮಿಸ್ಯೂಸ್ಗಳು ಜಾಸ್ತಿ ಆಗ್ತಿದೆ, ಮಿಸ್ಗೈಡ್ಗಳು ಜಾಸ್ತಿ ಆಗ್ತಿದೆ. ಸೊ ಅದರಿಂದ ನಾನು ಹೇಳೋದಂದರೆ, ದಯಮಾಡಿ ಕ್ವಾಲಿಟಿ ಪ್ರೊಡ್ಯೂಸರ್ಸು ಡೈರೆಕ್ಟರ್ಗಳು ಬರಬೇಕು ಇಂಡಸ್ಟ್ರಿಗೆ. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದರೆ ಇವತ್ತೆಷ್ಟು ಬೇಜಾರಾಗುತ್ತೆ ಅಂದರೆ, OTT ಮಲಯಾಳಂಗೂ ತೆಲುಗು ಹಿಂದಿಗೆ ಎಲ್ಲ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾಕಿಲ್ಲ ಸರ್? ಕನ್ನಡ ಇಂಡಸ್ಟ್ರೀಲಿ ಹೊಂಬಾಳೆ ಪ್ರೊಡಕ್ಷನ್ನು, KVN ಪ್ರೊಡಕ್ಷನ್ನು, ಬೇರೆ ಪ್ರೊಡಕ್ಷನ್ ಬಿಟ್ಟರೆ ಬೇರೆ ಯಾವುದು ಇಲ್ವಾ ಸರ್? ಯಾರು ಬೇರೆ ಪ್ರೊಡ್ಯೂಸರ್ಸ್ ಇಲ್ವಾ ಸರ್? ಸ್ಟಫ್ ಇಲ್ವಾ ಸರ್? ಇದೆ ಸರ್, ಹುಡುಕಬೇಕು. ಕಂಟೆಂಟ್ಗೋಸ್ಕರ ಹುಡುಕಬೇಕು. ಆರ್ಟಿಸ್ಟ್ ಈಸ್ ನಾಟ್ ಅಲ್ಟಿಮೇಟ್, ದ ಕಂಟೆಂಟ್ ಈಸ್ ಅಲ್ಟಿಮೇಟ್. ಕಂಟೆಂಟೇ ಗೆಲ್ಲೋದಿಲ್ಲಿ, ಅದು ಅಲ್ಟಿಮೇಟ್. ಕೊನೆ ತನಕ ಮನುಷ್ಯ ಈ ಭೂಮಿ ಮೇಲೆ ಇರೋ ತನಕ ಕಂಟೆಂಟೇ ಉಳಿಯೋದು ಲಾಸ್ಟ್. ಸೊ ಒಳ್ಳೆ ಪ್ರೊಡ್ಯೂಸರ್ ಬರಬೇಕು. ಈಗ ನಾನು ಅದಕ್ಕೋಸ್ಕರನೇ ನಾನು ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಸರ್. ಪ್ರತಿಯೊಬ್ಬರು ಕೇಳ್ತಾರೆ, ಸರ್ ನೀವ್ಯಾಕೆ ಅದಿರಾ ಸಿನಿಮಾ ಆದಮೇಲೆ ನಿಮ್ದೇನೋ ತಪ್ಪು ಅಂತಾರೆ. ನಮ್ಮ ಪ್ರೊಡ್ಯೂಸರ್ನ ಆದಷ್ಟು ನಾನು ಫೇವರ್ ಆಗಿದ್ದೆ, ಬಟ್ ಸತ್ಯ ಇವತ್ತಲ್ಲ ನಾಳೆ ಬರಲೇಬೇಕು ಸರ್. ಈಗ ನಾನು ವರ್ಕು ನೀವೆಲ್ಲ ನೋಡಿದ್ದೀರಾ, ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದೀರಾ, ನಾಳೆ ಆಚೆನೂ ಬರ್ತಾಯಿದೆ. ನಮ್ಮಲ್ಲಿ ಏನೋ ಸರ್ 2 ಲಕ್ಷದಲ್ಲಿ ಮಾಡೋಕ್ಕಾಗುತ್ತೆ ಸರ್ ಸಾಂಗು. 2 ಲಕ್ಷದಲ್ಲಿ ಮಾಡಿದ್ದೀವಿ 2 ದಿನ. ಸೊ ನಮ್ಮಲ್ಲಿ ಅದೇ ಥರ ಬಜೆಟ್ ಬಂದರೆ ಬೇರೆ ಲೆವೆಲ್ ಸಿನಿಮಾಗಳೆಲ್ಲ ಮಾಡ್ತೀವಿ. ಈಗ ಆಲ್ಮೋಸ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಇದೆ, ಹಾರರ್ ಸಬ್ಜೆಕ್ಟು. ಗೋರಿ ಒಳಗೆ ನಡೆಯುವಂಥ ಒಂದು ಸಬ್ಜೆಕ್ಟು, ರಗಡ್ ಎಮೋಷನ್ನು. ಪ್ರೊಡ್ಯೂಸರ್ಸ್ ಇಲ್ಲ, ಇಂಥ ವಿಪರ್ಯಾಸ, ಪ್ರೊಡ್ಯೂಸರ್ಸ್ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಮೀಡಿಯಾ ಮುಖಾಂತರ ಆದರೂ ಯಾರಾದರೂ ಹಾನೆಸ್ಟ್ ಪ್ರೊಡ್ಯೂಸರ್ಸ್ ಇದ್ದರೆ ದಯಮಾಡಿ ನನ್ನನ್ನು ಭೇಟಿ ಮಾಡಿ ಮಾಡೋಣ. ಎಲ್ಲ ಇದಕ್ಕೋಸ್ಕರನೇ ನಾವು ಸ್ಯಾಕ್ರಿಫೈಸ್ ಮಾಡಿ ಕಾಯ್ತಾಯಿದ್ದೀವಿ. ಇಂಥವ್ರಿಗೂ ನಮಗೆ ಇದಕ್ಕೂ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ನಮ್ಮಂಥವ್ರು ಇಂಡಸ್ಟ್ರಿ ಬಿಟ್ಟು ಹೋಗಬೇಕು ಸರ್, ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಕೊನೆಗೆ ಎಲ್ಲರೂ ಏನಂತಾರೆ, ಬ್ಲೇಮ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿ ಸರಿ ಇಲ್ಲ ಅಂತಾರೆ. ತಪ್ಪು.
ಸೊ ಬಾಟಮಿಂದ ಬರಬೇಕು. ಪ್ರೊಡ್ಯೂಸರ್ ಒಳ್ಳೆ ಕಂಟೆಂಟ್ ನೋಡಬೇಕು, ಡೈರೆಕ್ಟರ್ ಅಷ್ಟೇ ಸಡನ್ನಾಗೆ ಏನೋ ಸಿಕ್ತು ಮಾಡೋಣ ಅಂತಲ್ಲ. ಎಲ್ಲರೂ ಟ್ಯಾಲೆಂಟ್ ಇರ್ತಾರೆ ಸರ್ ಕನ್ನಡದವರು, ಎಸ್ಪೆಷಲಿ ಡೈರೆಕ್ಟರ್ಗಳು ಎಲ್ಲರೂ ಟ್ಯಾಲೆಂಟ್ ಅವರು, ಯಾರೂ ಟ್ಯಾಲೆಂಟ್ ಇಲ್ಲ ಅಂತಿಲ್ಲ. ಪ್ರೆಸೆಂಟ್ ಜನ್ರೇಷನ್ ನಾವು ಅಪ್ಡೇಟ್ ಆಗಿದ್ದೀವ ಅಂತ ನೋಡಬೇಕಷ್ಟು. ಜನಗಳಿಗೆ ನಾವು ಅಪ್ಡೇಟ್ ಕೊಡ್ತಾ ಇದ್ದೀವಿ ಅಂತ. ಕಾಂಪಿಟೇಷನ್ ದುನಿಯಾ ಈಗ. ಎಕ್ಸಾಂಪಲ್ಲು ನಮಗೆ ಸಿನಿಮಾಗಳಿಗಿಂತ ಒಳ್ಳೆ ಕಂಟೆಂಟ್ ಕೊಡ್ತಾ ಇರೋದು ಮೀಡಿಯಾದವರು, ನಿಜವಾಗ್ಲೂ. ಬೇರೆ ಸಿನಿಮಾಗಳು ಕಂಟೆಂಟ್ ಕೊಡ್ತಾ ಇಲ್ಲ. ನೀವು ಕೊಡೋ ಕಂಟೆಂಟ್ ಹೆಂಗಿರುತ್ತೆ ಅಂದರೆ ಮನುಷ್ಯನ ಅಟ್ರಾಕ್ಟ್ ಮಾಡಿ ಟಿ ವಿ ಮುಂದೆ ಕೂರಿಸ್ಬಿಡುತ್ತೆ, ಎದ್ದೋಗೋದೇ ಬೇಡ ಅನಿಸ್ಬಿಡುತ್ತೆ. ಅಷ್ಟು ಕೊಡ್ತಾ ಇದ್ದಾರೆ ಕಂಟೆಂಟು. ನಿಜನ ಸುಳ್ಳು ಸರ್ ಅಲ್ವಾ? ಸೊ ಅದಕ್ಕೆ ಕಂಟೆಂಟೇ ಸ್ಟ್ರಾಂಗು. ಈಗ ಮೊದಲು ಒಂದು ಕಾಲ ಇತ್ತು, ಇನ್ನೊಂದು ಸಿನಿಮಾ ಬಂದರೆ ಕಾಂಪಿಟೇಷನ್, ಈ ಸಿನಿಮಾ ಬಂದರೆ ಕಾಂಪಿಟೇಷನ್. ಈಗ ಚಾನಲೇ ಕಾಂಪಿಟೇಷನ್ ನಮಗೆ. ಅವ್ರು ಕೊಡೋ ಕಂಟೆಂಟ್ಗಳು, ಅವರು ಹುಟ್ಟಾಕೋ ಒಂದು ಕಂಟೆಂಟ್ಗಳು, ಹುಟ್ಟಾಕೋದಲ್ಲ, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಸರ್ ಕಂಟೆಂಟು. ಅದು ವೈರಲ್ ಬೇರೆ ಲೆವೆಲ್ ಹೋಗ್ತಿದೆ. ನಾವು ಏನೇ ಸರ್ಕಸ್ ಮಾಡಿದ್ರು ಜನಗಳು ಬರಲ್ಲ ಸರ್. ಟಿ ವಿ ಮುಂದೆ ಕೂತ್ಕೊತಾ ಇದ್ದಾರೆ, OTT ಕೂತ್ಕೊತಾರೆ. ಮೊಬೈಲ್ ಅನ್ನೋದು ಮೀಡಿಯಾನು ತುಂಬ ಸ್ಟ್ರಾಂಗ್ ಆಗ್ತಾ ಇರುತ್ತೆ, ಜನ್ರೇಷನ್ ಬದಲಾಗ್ತಾ ಇದೆ. ಸೊ ನಾನು ಹೇಳೋದು ಇಷ್ಟೇ ಅಲ್ಟಿಮೇಟಾಗಿ, ದಯಮಾಡಿ ಪ್ರೊಡ್ಯೂಸರು ಫಸ್ಟು ಪ್ಯಾಷ್ನೇಟಾಗಿ ಯೋಚನೆ ಮಾಡಿ ಕಂಟೆಂಟ್ ನೋಡಿ, ಅಲ್ಟಿಮೇಟ್ ಕಂಟೆಂಟು. ಸೊ ನಮ್ಮಲ್ಲಿ ಏನೋ ಸ್ಟಫ್ ಇತ್ತು ಅಂದರೆ ನನ್ನಲ್ಲಿ, ದಯಮಾಡಿ ನಿಮ್ಮನ್ನು ಕೇಳ್ಕೊತೀನಿ, ಬಂದು ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಈಗ ಅದಿರೋ ಕತೆ ಅಪ್ಡೇಟ್ ಆಗಿದೆ ಸರ್, ಮತ್ತೆ ಅಂದರೆ ಈಗ ಯಾರು ಪ್ರೊಡ್ಯೂಸರ್ ಸರ್ ಆ್ಯಕ್ಚುಲಿ ಅದಿರೋ ಒಂದು ವರ್ಷನ್ ಮಾತ್ರ ಉಪ್ಪಿ ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡಿರೋದು, 2ನೇ ವರ್ಷನ್ ಡಿಸ್ಕಷನ್ ಮಾಡಿಲ್ಲ ಇವತ್ತು. ಅದೀಗ ಉಪೇಂದ್ರ ಅವ್ರಿಗೆ ಸೀಮಿತ ಮಾಡ್ತಾರೆ, ಯಾಕೆಂದರೆ ನಿಖಿಲ್ ಅವರು ಕೂಡ ಅಪ್ರೋಚ್ ಮಾಡಿದ್ದೀರಾ? ಫಸ್ಟು ನಿಖಿಲು ಇಷ್ಟಪಟ್ಟಿದ್ರು ಸರ್, ಬಟ್ ಕತೆ ಹೇಳಿರಲಿಲ್ಲ ಸತ್ಯ. ಬಟ್ ಟೈಟಲ್ ನೋಡಿ ಅಧೀರ್ ಅನ್ನೋದು ತುಂಬ ಸೌಂಡ್ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಮೀನ್ ವೈಲ್ ಅದಾಗಲಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಸರ್ ಅವರೇ ಕತೆ ಹೇಳ್ಬಿಟ್ರು ಉಪ್ಪಿ ಸರ್ಗೆ. ಆ ರೇಂಜಿಗೆ ಒಂದೊಂದು ಸೀನ್ಗಳು ಸಿಂಕ್ ಆಗಿತ್ತು ಅವ್ರಿಗೆ. ಸೊ ಆಮೇಲೆ ಎಲ್ಲ ರೆಡಿ ಇತ್ತು. ಉಪ್ಪಿ ಸರು ಏಕ್ದಮ್ಮು ಅವ್ರು ಹೇಳಿದರು, ಈ ಕತೆ ಬೇರೆ ಲೆವೆಲ್ ಹೋಗುತ್ತೆ. ಎಲ್ಲರ ಮುಂದೆ ಹೇಳ್ತಾಯಿದ್ರು, ಇದೊಂದು ಸಿನಿಮಾ ನಂಗೆ ಸಾಕು, ಇದು ಬೇರೆ ಲೆವೆಲ್ ಹೋಗುತ್ತೆ ಸಿನಿಮಾ ಮಾಡೋಣ ಅಂತ. ಬಟ್ ಏನು ಕಂಡುಬಿತ್ತೋ ಯಾರು ಹೊಟ್ಟೆ ಊರಿನೋ ನನಗಂತೂ ಗೊತ್ತಿಲ್ಲ. ನಾವು ಇವತ್ತಿಗೂ ನಾನು ಕಾಯ್ತಾ ಇದ್ದೀನಿ. ಅದೇ ಸಬ್ಜೆಕ್ಟು, ಪೀರಿಯಡಿಕ್ ಸಬ್ಜೆಕ್ಟ್ ಅದು, 1000 years ಬ್ಯಾಕು. ಜನಗಳಿಗೋಸ್ಕರ ಎದ್ದು ಬರೋ ಒಬ್ಬ ವೀರ ಸಬ್ಜೆಕ್ಟ್ ಅದು. ನಿಮ್ಮ ನಂಬ್ತಿರೋ ಬಿಡ್ತಾರೋ, ಈ ಕತೆ ನಾನು ಮಾಡಿದ್ದು 12 ವರ್ಷ ಮುಂಚೆ ಕತೆ ಲೈನ್ ಮಾಡಿದ್ದು. ಅದು ಕರೋನಾ ಸಬ್ಜೆಕ್ಟೇ ಅದು, 12 ವರ್ಷ ಮುಂಚೆ ಮಾಡಿದ್ದು. ಫೈನಲ್ ವೇವ್ ಸಬ್ಜೆಕ್ಟ್. ನಾವು ಫಸ್ಟ್ ವೇವ್, ಸೆಕೆಂಡ್ ವೇವ್ ನೋಡಿದ್ವಿ. ಫೈನಲ್ ವೇವ್ ಸಬ್ಜೆಕ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನೋಡ್ತೀವಿ. ಬೇರೆ ದೇಹ ಬೇರೆ ಬಾಡಿ ಕೊಲೈಡ್ ಆಯ್ತು ಹೆಂಗಿರುತ್ತೆ, ಜುಮ್ ಅನ್ನೋದು ಸಬ್ಜೆಕ್ಟು. ತುಂಬ ದುಃಖ ಆಗುತ್ತೆ ಸರ್, ಹೇಳ್ಕೊಳಕ್ಕಾಗಲ್ಲ. ಸಮ್ಟೈಮ್ ಸೂಸೈಡ್ ಮಾಡ್ಕೊಳ್ಬೇಕು ಅನಿಸ್ಬಿಡುತ್ತೆ ಸರ್, ದುಃಖ ಆಗುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಯಾರಿಗೂ ಕೆಳಗೆ ಬಿದ್ದ ಮೇಲೆ ಎಲ್ಲರೂ ಬೈತಾರೆ, ಥೂ ನಿಂದೇನೋ ಫಾಲ್ಟ್ ಇದೆ, ನಿನ್ನ ತಪ್ಪು. ಬಟ್ ರೀಬೌನ್ಸ್ ಆಗಿದ್ದೀನಿ. ನಿಮ್ಗಳ ಸಹಕಾರ ಬೇಕು, ಜನಗಳ ಆಶೀರ್ವಾದ ಬೇಕು, ಇಷ್ಟೇ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.